ನಮಸ್ಕಾರ. ನಾನು ಸುಪ್ರೀತ್ ಅನಂತಸ್ವಾಮಿ. ಇದು ಮೈಸೂರು ಬೆಮ್ಮೆಲ್ ಬಡಾವಣೆ. ಮೈಸೂರು ಜೆ ಪಿ ನಗರ ರಿಂಗ್ ರೋಡಿಂದ ಅಬೌಟ್ 3.5 ಕಿಲೋಮೀಟರ್ಸಲ್ಲಿದೆ. ಮೈಸೂರು ಮಧ್ಯಭಾಗದಿಂದ 11 ಕಿಲೋಮೀಟರ್ ಆಗುತ್ತೆ. ಮೈಸೂರು ಜೆ ಪಿ ನಗರ ರಿಂಗ್ ರೋಡ್ ಬಹಳ ಜನ ಗೊತ್ತಿರುತ್ತೆ, ಅದಕ್ಕೋಸ್ಕರ ಲ್ಯಾಂಡ್ ಮಾರ್ಕ್ ವಿಚಾರವಾಗಿ ಹೇಳ್ತೀನಿ. ಮೈಸೂರಲ್ಲಿ 2 ಕಾಮಾಕ್ಷಿ ಹಾಸ್ಪಿಟ್ಲ್ ಇದೆ. ನ್ಯೂ ಕಾಮಾಕ್ಷಿ ಹಾಸ್ಪಿಟ್ಲಿಂದ ಅಬೌಟ್ 4 ಕಿಲೋಮೀಟರ್ಲಿರುವಂಥದ್ದು. ಮೈಸೂರು ಜೆ ಪಿ ನಗರ ಪೊಲೀಸ್ ಸ್ಟೇಷನಿಂದ ಅಬೌಟ್ 3.5 ಕಿಲೋಮೀಟರ್ಸಲ್ಲಿ ಇರುವಂತಹ ಬೆಮ್ಮೆಲ್ ಬಡಾವಣೆ, BEML ಲೇಔಟ್ ಅಂತ. ಅಲ್ಲಿ 30-40 ಸಿಂಗಲ್ ಫ್ಲೋರ್ 2 ಬೆಡ್ರೂಮ್ ಮನೆ ಸೇಲ್ಗಿದೆ. ಇಟ್ಸ್ ಎ ನಾರ್ತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ. ನನ್ನ ಎಲ್ಲ ವಿಡಿಯೋಗಳಲ್ಲಿ ಹೇಳುವಂತಹ ಪ್ರಮುಖವಾದ 2 ವಿಚಾರಗಳು, ಒಂದು ನೀರು ಮತ್ತು ಇನ್ನೊಂದು ಪಾರ್ಕಿಂಗು. ಈ ಲೇಔಟಿಂದ ನೀರು ಸರಬರಾಜು ಆಗುವಂತಹ ವ್ಯವಸ್ಥೆ ಇರುವಂತಹ ಬಡಾವಣೆ ಇದು. ಅಂದರೆ ಯು ಡೋಂಟ್ ಹ್ಯಾವ್ ವಾಟರ್ ಪ್ರಾಬ್ಲಮ್. ಅಂದರೆ ಇಲ್ಲಿ ಸಂಪಿದೆ, ಅಬೌಟ್ 8ರಿಂದ 10,000 ಲೀಟರ್ ಸಂಪಿದೆ, 1000 ಲೀಟರ್ ಓವರ್ ಟ್ಯಾಂಕ್ ಇದೆ. ನೀರು ಈ ಕಾಲೋನಿ ಏನು ಈ ಲೇಔಟ್ ಇದೆ, ಲೇಔಟ್ ಯಾರು ರಚನೆ ಮಾಡಿದ್ದಾರೆ, ಇಲ್ಲಿ ಅಸೋಸಿಯೇಷನಿಂದ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇದೆ. ಇನ್ನೊಂದು ಪಾರ್ಕಿಂಗ್ ವಿಚಾರ. ಅಬೌಟ್ ಇದು 30 ಅಡಿ, ಅದು ನಾರ್ತ್ ಫೇಸಿಂಗ್ ಅಂತ ಹೇಳಿದ್ದೀನಿ. 20 ಫೀಟ್ ನಿಮಗೆ ರ್ಯಾಂಪ್ ಕ್ರಿಯೇಟ್ ಮಾಡಿದರೆ 10 ಫೀಟ್ ಆಫ್ ಗೇಟ್ ಇದೆ. ಇಲ್ಲೇ ಪಾರ್ಕಿಂಗ್ ಮಾಡ್ಕೋಬೇಕು. ಒಳಗೆ 3ರಿಂದ 4 ಟೂ ವೀಲರ್ಗಳನ್ನ ನಿಲ್ಲಿಸುವಷ್ಟು ಜಾಗ ಇದೆ. ನನ್ನ ಎಲ್ಲ ವಿಡಿಯೋಗಳಲ್ಲಿ ಇನ್ನೊಂದು ವಿಚಾರ ಹೇಳೋದು ಯಾವುದು ಅಂತಂದರೆ, ಲೊಕ್ಯಾಲಿಟಿ, ಲೊಕೇಶನ್ ಆ್ಯಂಡ್ ಆಕ್ಸೆಸಿಬಿಲಿಟಿ. ನೀವು ಈ 3 ವಿಚಾರ ತಿಳ್ಕೊಂಡ್ರೆ ನೀವು ಎಲ್ಲೇ ಪ್ರಾಪರ್ಟಿ ಬೈ ಮಾಡಬೇಕಾದ್ರೆ, ದೇಶ ವಿದೇಶಗಳಲ್ಲಿ ಎಲ್ಲೇ ಪ್ರಾಪರ್ಟಿ ಬೈ ಮಾಡಬೇಕಾದ್ರೆ, ಇದು ಒನ್ ಆಫ್ ದ ಈಸಿಯೆಸ್ಟ್ ಫಾರ್ಮುಲಾ ದಟ್ ಯು ಹ್ಯಾವ್ ಟು ಇಂಪ್ಲಿಮೆಂಟ್ ಅನ್ನೋ ನನ್ನ ಒಂದು ಪರ್ಸ್ನಲ್ ಅಭಿಪ್ರಾಯ. ಅಂದರೆ ಲೊಕೇಶನ್ ಎಷ್ಟು ದೂರ ಇದೆ, ನೆಕ್ಸ್ಟ್ ಲೊಕ್ಯಾಲಿಟಿ ಹೇಗಿದೆ ನೋಡಲಿಕ್ಕೆ. ನೋಡಿ, ಸುತ್ತಮುತ್ತ ಮನೆ ಇದೆಯಾ, ನೋಡಿ ಇಲ್ಲೊಂದು ಮನೆ ಇದೆ, ಅಲ್ಲೊಂದು ಮನೆ ಇದೆ, ಸುತ್ತಮುತ್ತ ಭಾಳಷ್ಟು ಮನೆಗಳು ಇರುವಂತಹ ಏರಿಯಾ. ಕಾಡು ಪ್ರದೇಶ, ನಿರ್ಜನ ಪ್ರದೇಶ, ಎಲ್ಲೆಲ್ಲೂ ಜನ ಇಲ್ಲ ಇದ್ದಾರೆ, ಈಗಾಗಲೇ ವಾಸ ಇದ್ದಾರೆ. ನೆಕ್ಸ್ಟ್ ಆಕ್ಸೆಸಿಬಿಲಿಟಿ, ಬಂದು ಹೋಗಲಿಕ್ಕೆ ನಿಯರೆಸ್ಟ್ ವೆರಿ ಥಿಕ್ ಪಾಪ್ಯುಲೇಟೆಡ್ ಏರಿಯಾ ಫಾರ್ ಶಾಪಿಂಗ್ ಇರ್ಬೋದು, ಸ್ಕೂಲ್ಸು, ಕಾಲೇಜಸ್ಸು ಎಷ್ಟು ನೀವು ತಿಳ್ಕೊಂಡ್ರೆ ತುಂಬ ಈಸಿ. ಸೊ ಈ ವಿಡಿಯೋದಲ್ಲಿ ನಾನು LAGEL ಎಂಬ ಒಂದು ಫಾರ್ಮುಲಾ ನಿಮಗೆ ಹೇಳಿದ್ದೀನಿ. ಬನ್ನಿ ಇವತ್ತು ನಾವು ಮನೆ ಒಳಗೆ ಹೋಗಿ ಹೇಗಿದೆ, ಈ ಕಡೆ ಯಾವ ಥರ ಇದೆ, ಏನೇನು ಮಾಡಿದರೆ, ಇದರ ವಿಶೇಷತೆಗಳು ಏನು, ಈ ಮನೆನ ನಿಮ್ಮ ಹತ್ರ ಒಂದು ನಾರ್ತ್ ಫೇಸಿಂಗ್ ಸೈಟ್ ಇದ್ರೆ ನೋಡಿ ಈ ಥರ ಪಾರ್ಕಿಂಗ್ ಏರಿಯಾ ಅಂತ ಹೇಳೋದಲ್ಲ, 2 ವೀಲರ್ ನಿಲ್ಲಿಸ್ಬೋದು. ಇಲ್ಲೇ ಒಂದು 8,000 ಲೀಟರ್ ಸಂಪಿಟ್ಟಿದ್ದಾರೆ. ಫೇಸಿಂಗ್ ನಾರ್ತ್, ಇದು ಮೇನ್ ಡೋರ್ ಇಸ್ ಫೇಸಿಂಗ್ ನಾರ್ತ್. ನಾರ್ತಿಂದ ಒಳಗೆ ಎಂಟ್ರಿ ಆಗ್ತಾ ಇದ್ದೀನಿ. ನೀವು ಫ್ಲೋರಿಂಗ್ ಇರ್ಬೋದು, ಡಿಸೈನಿಂಗ್, ಸ್ಟೈಲಿಂಗ್ ಎಲ್ಲ ಭಾಳ ಚೆನ್ನಾಗಿದೆ. ವರ್ಕು, ಪ್ಯಾನಲಿಂಗ್ ಭಾಳ ಚೆನ್ನಾಗಿದೆ. ಫ್ಲೋರಿಂಗ್ ಇರ್ಬೋದು, ಲೈಟಿಂಗ್ಗಳು, ಫಾಲ್ ಸೀಲಿಂಗ್, ಎಂಟೈರ್ ಒಂದು DTHಗೆ ಎಲ್ಲದಕ್ಕೂ ಅವಕಾಶ ಎಲ್ಲ ನೋಡಿ, ಎಲ್ಲ ಡೋರ್ಗಳು, ವಿಂಡೋಗಳು ಎಲ್ಲ ಡಿಸೈನರ್ ಲೈಟು, ವಾಲ್ ಪೇಪರ್ ಎಷ್ಟು ಚೆನ್ನಾಗಿದೆ ಅಂತ, ಸ್ಟ್ಯಾಂಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಗಳು, ಪೂಜಾ ರೂಮ್, ಕರೆಕ್ಟಾಗಿ 30/41, 30-41 ಪ್ರಾಪರ್ಟಿ ಇದು. ನಿಮಗೆ ಕೀಸಲ್ಲಿ ಬೆಡ್ ಹಾಕ್ಕೊಳ್ಬೇಕು. ಇದು ತುಂಬ ವೈಟ್ ಆ್ಯಂಡ್ ಗ್ರೇ ಕಾಣಿಸ್ತಿದ್ದಾರೆ. ಪ್ರೊಫೈಲ್ ಲೈಟ್ ಇದಾಗಲಿ ಅಂತ
ಪೀಸ್ ಆಫ್ ವಾಲ್ ಕೊಟ್ಟಿದ್ದಾರೆ. ಅದಾದ ನಂತರ ವಾಲ್ ಪೇಪರ್ಸ್ ಇದೆ, ಪ್ರೊಫೈಲ್ ಲೈಟಿಂಗ್ ಇದೆ. ಅಬೌಟ್ ದಿಸ್ ಪಾರ್ಟ್ ನೋಡಿ ಭಾಳ ಚೆನ್ನಾಗಿದೆ. ವೆರಿ ಕಾನ್ಸೆಪ್ಟ್ ಮನೇನ ಡಿಸೈನ್ ಮಾಡ್ಕೋಬೇಕು, ಈ ಥರ ಡಿಸೈನ್ ಮಾಡ್ಕೊಳ್ಳಿ. ಡೈನಿಂಗ್ ಪಕ್ಕದಲ್ಲಿ ಹ್ಯಾಂಡ್ ವಾಶ್ ನೋಡಿ, ಇದು ಚೆನ್ನಾಗಿ ಮಾಡಿದ್ದಾರೆ. ಹ್ಯಾಂಡ್ ವಾಶ್ ಸಿಂಗಲ್ ಪೀಸ್ ಕೊಟ್ಟಿದ್ದಾರೆ ಹ್ಯಾಂಡ್ ವಾಶ್. ಅದಾದ ನಂತರ ಇದು ಡೈನಿಂಗ್ ಏರಿಯಾ, ಸ್ಟೋರೇಜ್ ಸ್ಪೇಸ್, ಸ್ಟೋರೇಜ್ ಸ್ಪೇಸ್, ಸ್ಟೋರೇಜ್ ಸ್ಪೇಸ್. ಆಲ್ವೇಸ್ ವಾಟರ್ ಪ್ಯೂರಿಫೈರ್ ಆಪ್ಷನ್ ಇದೆ. ಎಲ್ಲೂ ಸಹ ನೀರು ನಾನು ಹೇಳೋದ್ನೆಲ್ಲ ಇಲ್ಲ. ಮೂವಿಂಗ್ ಟು ವರ್ಡ್ಸ್, ಬಾತ್ರೂಮ್ ನಂಬರ್ 2. ಬಾತ್ರೂಮ್ ಆಫ್ ಆಲ್. ಜಾಗ ಬೇಕು ನೋಡಿ. 2 ಮಾಸ್ಟರ್ ಬೆಡ್ರೂಮು, 2 ದೊಡ್ಡ ದೊಡ್ಡ ಕಾಟ್ಗಳನ್ನ ಹಾಕೊಳ್ಳಿಕ್ಕೆ ಆಪ್ಷನ್ನು, ಗಾಳಿ ಮತ್ತು ಬೆಳಕಿಗೆ ಸಂಪೂರ್ಣವಾಗಿ ಆಪ್ಷನ್ನ ಇಲ್ಲಿ. ಎಲ್ಲ ವಿಡಿಯೋಗಳಲ್ಲೂ ಬಹಳಷ್ಟು ಪ್ರಭಾವವಾಗಿ ಹೇಳುವಂತಹ 3ನೇ ವಿಚಾರ ಯಾವುದು ಅಂತ ಅಂದರೆ ಗಾಳಿ ಮತ್ತು ಬೆಳಕು ಇರುತ್ತೆ. ನಿಮಗೆ ಅಷ್ಟೇ ಎಲೆಕ್ಟ್ರಿಸಿಟಿ ಬರುತ್ತೆ. ಇನ್ನೊಂದು ಲೈಟಿಂಗ್ಗಳನ್ನ ಮಾಡಿ ಇವು ಸಿಂಗಲ್ ಫ್ಲೋರ್ ಮನೆ ಇದೆ ಈಗ. ಓಕೆ, ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾನು ಇದ್ರ ಮೇಲ್ಗಡೆ ಇನ್ನೂ ಒಂದು ಫ್ಲೋರ್ನ ಕಟ್ಟಬಹುದಾ ಅನ್ನೋ ಪ್ರಶ್ನೆ ಇರುತ್ತೆ. ಖಂಡಿತವಾಗ್ಲೂ ಕಟ್ಬೋದು. ಅಂದರೆ ಇವತ್ತಿನ ದಿವಸ ನಾವು ಇಲ್ಲಿ ಇರ್ತೀವಿ, ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮ್ಗೆ ರೆಂಟಲ್ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಇದ್ರ ಮೇಲೆ ಮನೆ ಕಟ್ಟಿದ್ರೆ ಈ ಹಾಕಿರುವಂತಹ ಏನು ಈ ಮನೆಯ ಸ್ಟ್ರೆಂತು, ಮೆಟೀರಿಯಲ್ ವಿಲ್ ಇಟ್ ವಿತ್ಸ್ಟ್ಯಾಂಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಸ್ ಅ ಕ್ವಶನ್. ಖಂಡಿತವಾಗ್ಲೂ ಎಸ್ ಇಟ್ ಕ್ಯಾನ್. ಎಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಧುನಿಕ ತಂತ್ರಜ್ಞಾನಗಳಲ್ಲಿ ಬಳಸಿ ಕಟ್ಟುವಂತಹ ಮನೆ ಇದು. ಸೇಲ್ಗಿದೆ ಸ್ನೇಹಿತರೆ. ಈ ವಿಡಿಯೋ ನೋಡ್ತಾ ಇದ್ದು ಇದರ ಬೆಲೆ ಎಷ್ಟು ನೆಕ್ಸ್ಟ್ ಸಿ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಂದರೆ, ಲೋನ್ಗೆ ಹೋಗುವಂಥವು ಇದ್ದವು ಏನು ಈ ಮನೆಯ ಬೆಲೆ ಇರುತ್ತೆ, ಇದರ 20-25% ನೀವು ಕಾಂಟ್ರಿಬ್ಯೂಷನ್ ಕೊಡಬೇಕು. ಅಂದರೆ ನಿಮ್ಮ ಕಡೆಯಿಂದ ನೀವು ಡೌನ್ ಪೇಮೆಂಟಾಗಿ ಕೊಡಬೇಕಾಗಿ ಬರುತ್ತೆ. ಮಿಕ್ಕಿದ್ದು 75-80% ಬ್ಯಾಂಕಿಂದ ಸಾಲ ಸೌಲಭ್ಯ ಆಗುತ್ತೆ. ಇದರ ಬೆಲೆ ನಾನು ಡಿಸ್ಕ್ರಿಪ್ಷನ್ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ವಿಡಿಯೋ ನೋಡ್ತಾ ಇದ್ದು ಇನ್ನಷ್ಟು ಮಾಹಿತಿ